ನಮಸ್ಕಾರ. ಕೆಲವು ದಿನಗಳ ಹಿಂದೆ ನಮೋ ಭಾರತದ ಸಹೋದರರು ನಮ್ಮ ಭಾರತೀಯ ಪರಂಪರೆಯ ಕೆಲವೊಂದು ವಿಷಯಗಳ ಕುರಿತಂತೆ ಮಾಹಿತಿ ಬೇಕು, ಮಾಹಿತಿ ಕೊಡುವಂತಾಗಬೇಕು ಅಂತ ಹೇಳಿದಾಗ ಖಂಡಿತವಾಗಿ ಬಹುತೇಕ ನಾನೊಬ್ಬ ಅದರಲ್ಲಿ ಏನೂ ಅರಿಯದಂಥ ವ್ಯಕ್ತಿ. ವಿಶೇಷ ಮಾಹಿತಿಗಳು ನನಗಿಲ್ಲ. ತಿಳಿದಿರತಕ್ಕಂಥ ಪ್ರಾಜ್ಞರು ತುಂಬ ಜನ ಇದ್ದಾರೆ. ತುಂಬ ದೊಡ್ಡ ಸಾಧಕರು ಈ ನಾಡಿನಲ್ಲಿದ್ದಾರೆ. ಅವರೆಲ್ಲರ ಮಧ್ಯದಲ್ಲಿ ಬಹುತೇಕ ನಮ್ಮ ಈ ಒಂದು ಚಿಕ್ಕ ಹಣತೆಯನ್ನು ಹಚ್ಚಿಡೋ ಪ್ರಯತ್ನವನ್ನು ನಾನು ಮಾಡ್ತೀನಿ ಅಷ್ಟೇ. ವಿಶೇಷವಾಗಿ ನಮ್ಮ ಸಂಪ್ರದಾಯದಲ್ಲಿ, ಹಿಂದೂ ಸಂಪ್ರದಾಯದಲ್ಲಿ ಸರ್ವೇ ಸಾಮಾನ್ಯವಾಗಿ ಜನ ಆರಾಧಿಸ್ತಕ್ಕಂಥ ನಮ್ಮ ಅಧಿದೇವತೆ ಶ್ರೀ ಮಹಾಗಣಪತಿ. ಗಣೇಶ ಅಂತ ಕರೀತಾರೆ, ಗಣಪತಿ ಅಂತ ಕರೀತಾರೆ, ವಿನಾಯಕ ಅಂತ ಕರೀತಾರೆ. ಸಾವಿರಾರು ಹೆಸರುಗಳಿದ್ದಾವೆ. ಕೇವಲ ನಮ್ಮ ದೇಶದಲ್ಲಷ್ಟೇ ಅಲ್ಲ, ಜಗತ್ತಿನ ಅನೇಕ ದೇಶಗಳಲ್ಲಿ ಗಣೇಶನ ಪೂಜೆ ನಡೆಯುತ್ತೆ, ಆರಾಧನೆ ನಡೆಯುತ್ತೆ. ಪಕ್ಕದ ನೇಪಾಳದಲ್ಲಿ, ಬಾಂಗ್ಲಾದೇಶದಲ್ಲಿ, ಬರ್ಮಾದಲ್ಲಿ, ಇಂಡೋನೇಷ್ಯಾದಲ್ಲಿ, ಮಲೇಷಿಯಾದಲ್ಲಿ, ಕಾಂಬೋಡಿಯಾದಲ್ಲಿ, ವಿಯೆಟ್ನಾಂದಲ್ಲಿ, ಜಪಾನ್ದಲ್ಲಿ, ಚೈನಾದಲ್ಲಿ, ಮೆಕ್ಸಿಕೋದಲ್ಲಿ, ಹೀಗೆ ಬೇರೆ ಬೇರೆ ಅನೇಕ ಕಡೆ ಗಣೇಶನನ್ನು ಆರಾಧಿಸ್ತಕ್ಕಂಥ ಉದಾಹರಣೆಗಳು ಇವತ್ತು ಕೂಡ ನಮಗೆ ಕಂಡು ಬರ್ತವೆ. ಹೆಸರುಗಳು ಬೇರೆ ಬೇರೆ ಇದೆ. ಇಷ್ಟೊಂದು ಜಗದ್ವ್ಯಾಪಿಯಾಗಿರ್ತಕ್ಕಂಥ ಗಣೇಶನ ಬಗ್ಗೆ ಇವತ್ತು ನಾವು ವಿಷಯವನ್ನು ಹೇಳಬೇಕು ಅಂತಾದರೆ ಬಹುತೇಕ ನಾವು ತುಂಬ ಚಿಕ್ಕವರಾಗ್ತೀವಿ. ವರ್ಷಗಳ ಕಾಲ ಜೀವಮಾನದುದ್ದಕ್ಕೂ ಕೂಡ ಗಣೇಶ ತತ್ವದ ಬಗ್ಗೆ, ಗಣೇಶನ ಬಗ್ಗೆ ಸಾಧನೆ ಮಾಡ್ತಾ ಬಂದಿರತಕ್ಕಂಥ ಅನೇಕ ಸಾಧಕರಿದ್ದಾರೆ ಈ ನಾಡಿನಲ್ಲಿ. ಇದೇ ದೇಶದಲ್ಲಿ ಗಾಣಪತ್ಯ ಪರಂಪರೆ ಅಂತಕ್ಕಂಥ ಒಂದು ಅತ್ಯಂತ ಶ್ರೇಷ್ಠ ಪರಂಪರೆ ಇತ್ತು. ಆದರೆ ನಮ್ಮ ದುರ್ದೈವ ಇವತ್ತು ಆ ಪರಂಪರೆ ನಮ್ಮಲ್ಲಿ ಇಲ್ಲ. ಬಹುತೇಕ ಅದು ಲುಪ್ತ ಆಗಿದೆ ಅಂತಲೇ ನಾವು ಹೇಳಬಹುದು. ಗಣೇಶನ ಬಗ್ಗೆ ಹಲವಾರು ಕಥೆಗಳಿದ್ದಾವೆ, ಹಲವಾರು ನಂಬಿಕೆಗಳಿದ್ದಾವೆ, ಅನೇಕ ಗ್ರಂಥಗಳು ಬರೆಯಲ್ಪಟ್ಟಿದ್ದಾವೆ. ಪುರಾಣ ಕಾಲದಿಂದ ಮೊದಲುಗೊಂಡು ಇವತ್ತಿನ ತನಕವೂ ಕೂಡ ಲಕ್ಷ ಲಕ್ಷ ಜನ ಗಣೇಶನ ಬಗ್ಗೆ ಅನೇಕ ಸಾಹಿತ್ಯಗಳನ್ನು, ಕಾವ್ಯವನ್ನು ಬರೆದಿದ್ದಾರೆ. ಅನಾದಿ ಕಾಲದಿಂದ ಪ್ರಾರಂಭ ಆಗಿ ಸ್ಕಂದ ಪುರಾಣದಿಂದ ಮೊದಲುಗೊಂಡು ಇಲ್ಲಿಯ ತನಕವೂ ಕೂಡ ನಮ್ಮ ಬ್ರಹ್ಮ ಪುರಾಣದಲ್ಲಿ, ಬ್ರಹ್ಮಾಂಡ ಪುರಾಣದಲ್ಲಿ, ಗಣೇಶ ಪುರಾಣದಲ್ಲಿ, ಮುದ್ಗಲ ಪುರಾಣದಲ್ಲಿ, ಶಿವಪುರಾಣದಲ್ಲಿ, ಹೀಗೆ ಅನೇಕ ಕಡೆ ಇದರ ಬೃಹತ್ ಉಲ್ಲೇಖಗಳು ಸಿಗ್ತವೆ. ಜೊತೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ರಚನೆ ಆಗಿರತಕ್ಕಂಥ ಗಣೇಶ ಗೀತ, ಇವೆಲ್ಲವುಗಳನ್ನು ಅಧ್ಯಯನ ಮಾಡಿದಾಗ ವಿಶ್ವವ್ಯಾಪಿ ಗಣೇಶನ ಬೃಹತ್ ಸ್ವರೂಪ ನಮ್ಮ ಗಮನಕ್ಕೆ ಬರುತ್ತೆ. ನಾವು ಹೇಗೆ ಗಣೇಶನನ್ನ ನಮ್ಮ ಸಂಪ್ರದಾಯದಲ್ಲಿ ಆಚರಣೆ ಮಾಡ್ತೀವೋ ಹಾಗೆಯೇ ಕೇವಲ ಹಿಂದೂ ಸಂಪ್ರದಾಯದಲ್ಲಿ ಅಷ್ಟೇ ಅಲ್ಲ, ಬೌದ್ಧ ಸಂಪ್ರದಾಯದಲ್ಲೂ ಕೂಡ ಇದರ ವ್ಯಾಪಕವಾಗಿರತಕ್ಕಂಥ ಆರಾಧನೆ ನಡೆದಿದೆ. ಅನೇಕ ಕಡೆಗಳಲ್ಲಿ ಗಣೇಶನನ್ನ ಪುರುಷ ದೇವತೆ ಅಂತ ನಾವು ಪೂಜಿಸಿದ್ರೆ, ಅನೇಕ ಕಡೆಗಳಲ್ಲಿ ಇದನ್ನು ಸ್ತ್ರೀ ದೇವತೆ ಅಂತಲೂ ಪೂಜಿಸ್ತಾರೆ. ವಿನಾಯಕಿ, ಗಜಾನನಿ, ವಿಘ್ನೇಶ್ವರಿ, ಹೀಗೆ ಅನೇಕ ಹೆಸರುಗಳಿಂದ ಪೂಜಿಸಲ್ಪಡುತ್ತೆ. ಬಹುತೇಕ ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಪ್ರಮುಖವಾಗಿರತಕ್ಕಂಥ ಆಧಾರ, ವಿನಾಯಕಿ ಪರಂಪರೆಗೆ ಸಿಕ್ಕಿರತಕ್ಕಂಥ ಆಧಾರ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದೆ ಅಂತ ಹೇಳಲಿಕ್ಕೆ ನನಗೆ ನಿಜಕ್ಕೂ ತುಂಬ ಹೆಮ್ಮೆ ಆಗತ್ತೆ. ಭಟ್ಕಳದ ಹತ್ತಿರದ ಶಿರಾಲಿ ಮಠದಲ್ಲಿ
ವಿನಾಯಕಿ ಮೂರ್ತಿ, ಲೋಹದ ಮೂರ್ತಿ ಸಿಕ್ಕಿರತಕ್ಕಂಥದ್ದು ವಿನಾಯಕಿ ಪರಂಪರೆ ಇಲ್ಲಿ ಹೇಗೆ ಜಾಗೃತ ಆಗಿತ್ತು ಅನ್ನುವಂಥದ್ದನ್ನು ತೋರಿಸುತ್ತೆ. ಮತ್ತೊಂದು ಹೆಮ್ಮೆಯ ವಿಷಯ, ಗಾಣಪತ್ಯ ಪರಂಪರೆ ಅತ್ಯಂತ ಪ್ರಬಲವಾಗಿರತಕ್ಕಂಥ, ಅತ್ಯಂತ ಪ್ರಭಾವಶಾಲಿ ಆಗಿರತಕ್ಕಂಥ ಪ್ರದೇಶಗಳಲ್ಲಿ ನಾನು ಹುಟ್ಟಿದ ಈ ಜಿಲ್ಲೆ ಕೂಡ, ಉತ್ತರ ಕನ್ನಡ ಜಿಲ್ಲೆ ಕೂಡ ಒಂದಾಗಿತ್ತು. ಇವತ್ತಿನ ಇಡುಗುಂಜಿ, ಇವತ್ತಿನ ಗೋಕರ್ಣ ಈ ಗಾಣಪತ್ಯ ಪರಂಪರೆಯ ಅತ್ಯಂತ ದೊಡ್ಡ ಕೇಂದ್ರ ಆಗಿತ್ತು. ಗಾಣಪತ್ಯ ಪರಂಪರೆ ಇದೊಂದು ತಾಂತ್ರಿಕ ಪರಂಪರೆ. ನಾವು ಗಣಪತಿ ಉಪನಿಷತ್ತು ಅಂತ ಕೇಳ್ತೀವಿ. ಗಣಪತಿ ಅಥರ್ವಶೀರ್ಷ ಮಂತ್ರವನ್ನು ನಾವು ಉಲ್ಲೇಖ ಮಾಡ್ತೀವಿ. ಕೆಲವೊಬ್ರು ಭಾವಿಸಿದ್ದಾರೆ ಅಥರ್ವಶೀರ್ಷ ಮಂತ್ರ ಅಂದ ತಕ್ಷಣ ಅಥರ್ವಣ ವೇದದಲ್ಲಿ ಇದು ಉಲ್ಲೇಖ ಆಗಿದೆ ಅಂತ. ಹಾಗೇನಿಲ್ಲ. ಅಥರ್ವ ಮುನಿಯಿಂದ ದೃಷ್ಟಗೊಂಡಿರತಕ್ಕಂಥ ಮಹಾಮಂತ್ರ ಇದು. ವೇದೋಪನಿಷತ್ತುಗಳನ್ನು ಯಾರೂ ಕೂಡ ಬರೆದಿರತಕ್ಕಂಥದ್ದು ದಾಖಲೆಗಳಿಲ್ಲ. ವೇದಗಳು, ಉಪನಿಷತ್ತುಗಳು ಸಾಧಕರು ತಮ್ಮ ಆ ಪರಮಹಂಸ ಸ್ಥಿತಿಯಲ್ಲಿ, ತುರಿಯ ಸ್ಥಿತಿಯಲ್ಲಿ ಕಂಡುಕೊಂಡಿರತಕ್ಕಂಥ ಮಹಾಸತ್ಯಗಳು. ಅದನ್ನೇ ವೇದಗಳು, ಉಪನಿಷತ್ತುಗಳು ಅಂತ ನಾವು ಹೇಳ್ತೀವಿ. ಯಾರೋ ತಮ್ಮ ತುಂಬಾ ದೊಡ್ಡ ಭಾವಲೋಕದಲ್ಲಿ ಒಳಗಾಗಿ ಬರೆದಿರತಕ್ಕಂಥ ಅಕ್ಷರಗಳ ಸಂಯೋಜನೆ ಅಲ್ಲ ಇದು, ವೇದಗಳು ಮತ್ತು ಉಪನಿಷತ್ತುಗಳು. ಸಾಮಾನ್ಯವಾಗಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಪಂಚಾಗಮಗಳ ಬಗ್ಗೆ ಉಲ್ಲೇಖ ಇದೆ. ಜಗತ್ತಿನ ಸೃಷ್ಟಿ, ಸ್ಥಿತಿ, ಲಯ, ನಿಗ್ರಹ ಮತ್ತು ಅನುಗ್ರಹ ಶಕ್ತಿಗಳನ್ನು ಒಳಗೊಂಡಿರತಕ್ಕಂಥ ಈ ಪಂಚಾಗಮದ ಸ್ವರೂಪಗಳು. ಸೃಷ್ಟಿ, ಸ್ಥಿತಿ, ಲಯದ ಈ ಸ್ವರೂಪ ಏನಿದೆ ಅದಕ್ಕೆ ನಾವು ಅಧಿದೇವತೆಗಳನ್ನು ನಾವು ಗುರುತಿಸಿದ್ದೀವಿ. ಸೃಷ್ಟಿಗೆ ಬ್ರಹ್ಮ, ಸ್ಥಿತಿಗೆ ವಿಷ್ಣು, ಲಯಕ್ಕೆ ಶಿವ ಅಂತಕ್ಕಂಥ ನಂಬಿಕೆ ನಮ್ಮದಿದೆ. ಹಾಗೆಯೇ ನಿಗ್ರಹ ಶಕ್ತಿಗೆ ಅಂಬಿಕೆ ಮತ್ತು ಅನುಗ್ರಹ ಶಕ್ತಿಗೆ ಗಣಪತಿ. ಶೈವಾಗಮ, ವೈಷ್ಣವಾಗಮ, ಶಾಕ್ತಾಗಮ, ಗಾಣಪತ್ಯಾಗಮ, ಹಾಗೆಯೇ ಬ್ರಹ್ಮನ ಕುರಿತಂತೆ ನಾವು ಬ್ರಹ್ಮಾಗಮ ಅಂತ ಕರೆಯುವುದಿಲ್ಲ, ಸೌರಾಗಮ ಅಂತ ಕರಿತೀವಿ. ಹೀಗೆ 5 ಆಗಮಗಳು, 5 ಅಥರ್ವ ಶೀರ್ಷಗಳು ನಮ್ಮ ಸಂಪ್ರದಾಯದಲ್ಲಿ ಪ್ರಚಲಿತದಲ್ಲಿದೆ. ಈ ಕುರಿತಂತೆ ಸಾಧಕರು ಅನೇಕ ಸಾಧನೆಯನ್ನ ಬೇರೆ ಬೇರೆ ಹಂತದಲ್ಲಿ ಮಾಡ್ತಾ ಹೋಗ್ತಾ ಇದ್ದಾರೆ. ಇವತ್ತು ಕೂಡ ಕಾಣ್ಲಿಕ್ಕೆ ಸಿಗ್ತಾರೆ. ಅನೇಕ ಪುಣ್ಯಕ್ಷೇತ್ರಗಳಲ್ಲಿ, ಅನೇಕ ಕಡೆಗಳಲ್ಲಿ ಈ ರೀತಿಯ ಅನೇಕ ಸಾಧಕರ ಸಮೂಹ ನಮಗೆ ಕಂಡು ಬರುತ್ತೆ. ಅವರ ಜೊತೆ ಕೂತ್ಕೊಂಡಾಗ ಈ ಒಂದು ಗಣೇಶ ವಿದ್ಯೆಯ ಅರಿವು ನಮಗೆ ಸ್ವಲ್ಪ ಮಟ್ಟಿಗೆ ಆಗತ್ತೆ. ಎಷ್ಟೊಂದು ವ್ಯಾಪಕವಾಗಿರತಕ್ಕಂಥ ವಿಷಯ ಇದು ಅಂತ. ಏನೇ ಇರಲಿ, ಗಣಪತಿ ಸರ್ವವ್ಯಾಪಿ, ಪ್ರಥಮ ವಂದಿತ. ಜಗತ್ತಿನ ಅನೇಕ ದೇಶಗಳಲ್ಲಿ ಅನೇಕ ಸಮುದಾಯಗಳು ಗಣೇಶನನ್ನ ಬಹುರೂಪಿಯಾಗಿ ಆರಾಧಿಸ್ತಾ ಇದ್ದಾವೆ. ಬಂಧುಗಳೇ, ನಾವು ಇದನ್ನ ಸಾಮಾನ್ಯವಾಗಿ 3 ಹಂತಗಳಾಗಿ ವಿಂಗಡಿಸಿ ನಾವು ವಿಚಾರ ಮಾಡಬಹುದು. ಒಂದು, ನಮ್ಮ ಸಾಂಪ್ರದಾಯಿಕ ಧಾರ್ಮಿಕ ಪರಂಪರೆಯಲ್ಲಿ ಗಣೇಶನ ಉಲ್ಲೇಖ, ವರ್ಣನೆ ಹೇಗಿದೆ. ಎರಡನೇದು, ಆಧ್ಯಾತ್ಮಿಕ ಮತ್ತು ಯೋಗಿಕ ಭಾಷೆಯಲ್ಲಿ ಗಣೇಶನ ಬಗ್ಗೆ ಇರತಕ್ಕಂಥ ತಿಳುವಳಿಕೆ, ಮಾಹಿತಿಗಳೇನು. ಮತ್ತೊಂದು, ಬಹುತೇಕ ತಮಗೆಲ್ಲರಿಗೂ ಆಶ್ಚರ್ಯ ಆಗಬಹುದು, ಆಧುನಿಕ ವಿಜ್ಞಾನ ಇದು ಹೇಗೆ ಗಣೇಶನನ್ನ ಗುರುತಿಸಿದೆ ಮತ್ತು ಇವತ್ತಿನ ಪ್ರಸ್ತುತತೆ ಏನು. ಪುರಾಣಗಳಲ್ಲಿ ನಾವು ಕೇಳೋ ಹಾಗೆ ಗಣೇಶ ಪಾರ್ವತಿ ಪುತ್ರ. ಸ್ನಾನಕ್ಕೆ ಹೋಗಬೇಕಾದ್ರೆ ಪಾರ್ವತಿ ಗಣೇಶನ ಮೂರ್ತಿಯನ್ನು ಮಾಡಿ ಅದಕ್ಕೆ ಜೀವವನ್ನು ತುಂಬಿ ಸ್ನಾನಕ್ಕೆ ಹೋಗಿದ್ಲು. ಮಧ್ಯದಲ್ಲಿ ಬಂದಿರತಕ್ಕಂಥ ಶಿವನಿಗೆ ಒಳಗಡೆ ಹೋಗಲಿಕ್ಕೆ ಬಿಟ್ಟಿರಲಿಲ್ಲ ಆ ಬಾಲಕ. ಅದಕ್ಕೋಸ್ಕರ ಶಿವ ತನ್ನ ತ್ರಿಶೂಲದಿಂದ
ಆ ಗಣಪತಿಯ ಶಿರಚ್ಛೇದನವನ್ನು ಮಾಡ್ತಾನೆ. ನಂತರದಲ್ಲಿ ಪಾರ್ವತಿ ಮತ್ತು ಶಿವನ ಸಂಘರ್ಷ ಆಗತ್ತೆ. ಪಾರ್ವತಿಯ ಒತ್ತಾಯಕ್ಕೆ ಮಣಿದಿರತಕ್ಕಂಥ ಶಿವ ತನ್ನ ಗಣಗಳಿಗೆ ಹೇಳ್ತಾನೆ, ಮಾರ್ಗ ಮಧ್ಯದಲ್ಲಿ ಸಿಕ್ಕಿರತಕ್ಕಂಥ, ಹುಡುಕಾಟದಲ್ಲಿ ಸಿಕ್ಕಿರತಕ್ಕಂಥ ಆನೆಯ ಶಿರವನ್ನು ತಂದು ಪುನಃ ವಾಪಸ್ ಜೋಡಿಸ್ತಾರೆ. ಎಷ್ಟೊಂದು ಅದ್ಭುತವಾಗಿರತಕ್ಕಂಥ ಕತೆ. ಅವತ್ತಿನ ದಿವಸದಲ್ಲಿ, ಅದೆಷ್ಟು ಸಾವಿರ ವರ್ಷಗಳ ಹಿಂದಿನ ಕಥೆನೋ ಗೊತ್ತಿಲ್ಲ ಇದು. ಹೆಡ್ ಟ್ರಾನ್ಸ್ಪ್ಲಾಂಟೇಷನ್ ಬಗ್ಗೆ ಎಷ್ಟು ಸ್ಪಷ್ಟವಾಗಿರತಕ್ಕಂಥ ಉಲ್ಲೇಖ ಅಲ್ಲಿತ್ತು. ನಿರ್ಜೀವ ವಸ್ತುವಿಗೂ ಕೂಡ ಜೀವವನ್ನು ಕೊಡಬಹುದು ಅಂತಕ್ಕಂಥ ಅದ್ಭುತ ವೈಜ್ಞಾನಿಕ ಸಂದೇಶ ಅಲ್ಲಿ ಸಿಗತ್ತೆ. ಇವತ್ತು ಹೆಡ್ ಟ್ರಾನ್ಸ್ಪ್ಲಾಂಟೇಷನ್ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. 2017ನೇ ಇಸ್ವಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಜಗತ್ತಿನಲ್ಲಿ ಹೆಡ್ ಟ್ರಾನ್ಸ್ಪ್ಲಾಂಟೇಷನ್ ನಡೀತು. ಒಂದು ಶರೀರಕ್ಕೆ ಮತ್ತೊಂದು ತಲೆಯನ್ನ ಕುಂಡ್ರಿಸ್ತಕ್ಕಂಥ ಪ್ರಯತ್ನ ನಡೀತು. ಡಾಕ್ಟರ್ ಸೆರ್ಗಿಯೋ ಇದನ್ನು ಮಾಡಿ ಯಶಸ್ವಿಯಾದರು. ಡಾಕ್ಟರ್ ಫ್ರಾಂಕೆನ್ಸ್ಟೈನ್ ಅಂತಕ್ಕಂಥ ಒಬ್ಬ ವಿಜ್ಞಾನಿಯ ಕಲ್ಪನೆಯನ್ನ ಆಧಾರವನ್ನಾಗಿಟ್ಟುಕೊಂಡು ಇಟಲಿಯ ವೈದ್ಯರವರು 2017ನೇ ಇಸ್ವಿಯಲ್ಲಿ ಹೆಡ್ ಟ್ರಾನ್ಸ್ಪ್ಲಾಂಟೇಷನ್ ಅನ್ನು ತುಂಬಾ ಚೆನ್ನಾಗಿ ಮಾಡಿದ್ರು, ತುಂಬಾ ಯಶಸ್ವಿಯಾಗಿ ಮಾಡಿದ್ರು. ಹಾಗೇನೆ ಇವತ್ತಿನ ಪ್ರಾಣಿಗಳ ಅಂಗಾಂಗಗಳನ್ನು ಮನುಷ್ಯನ ಶರೀರಕ್ಕೆ ಹೇಗೆ ಜೋಡಿಸಬಹುದು ಅಂತಕ್ಕಂಥ ವೈಜ್ಞಾನಿಕ ಸಂಶೋಧನೆಗಳು ಸಾಕಷ್ಟು ನಡೆದಿದೆ. ಹಂದಿಯ ಅಂಗಾಂಗಗಳನ್ನು, ಕುರಿಯ ಅಂಗಾಂಗಗಳನ್ನು ಮನುಷ್ಯನ ಶರೀರಕ್ಕೆ ಹೇಗೆ ಜೋಡಿಸಬಹುದು ಅಂತಕ್ಕಂಥ ವ್ಯಾಪಕವಾಗಿರತಕ್ಕಂಥ ಸಂಶೋಧನೆಗಳು ನಡೆದಿದೆ. ಜಪಾನ್ ಈಗಾಗಲೇ ಅದಕ್ಕೆ ಅಧಿಕೃತವಾಗಿ ಅನುಮತಿಯನ್ನು ಕೂಡ ನೀಡಿದೆ. ಪ್ರಾಣಿ ಮತ್ತು ಮನುಷ್ಯರ ಸಂಕರ ತಳಿಯನ್ನು ನಿರ್ಮಾಣ ಮಾಡಲಿಕ್ಕೆ ಈಗಾಗಲೇ ಜಪಾನ್ ಅಧಿಕೃತ ಮುದ್ರೆಯನ್ನು ಕೂಡ ಒತ್ತಿದೆ. ಚರ್ಚೆ ನಡೆದಿರಬಹುದು, ಅನೇಕ ಚರ್ಚೆಗಳು ನಡೆದಿದೆ. ಯಾವತ್ತೂ ಕೂಡ ಯಾವುದೋ ಒಂದು ವಿಷಯ ಚರ್ಚೆ ಇಲ್ಲದೇ ಪ್ರಕಾಶಕ್ಕೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಸರಿ ತಪ್ಪುಗಳನ್ನು ದಾಟಿ ಅದು ಒಂದು ಹಂತದಲ್ಲಿ ಅತ್ಯಂತ ಪ್ರೌಢಿಮೆಯಿಂದ ಜನರ ಎದುರುಗಡೆ ರಾರಾಜಿಸಬೇಕಾದ್ರೆ ಸಾಕಷ್ಟು ಅದಕ್ಕೆ ಚರ್ಚೆ ವಿಚರ್ಚೆಗಳೆಲ್ಲ ನಡೆದಿರುತ್ತೆ. ತಪ್ಪು ಸರಿ ಇದೆಲ್ಲ ಅನೇಕ ರೀತಿಯ ಚರ್ಚೆಗಳು ನಡೆದಿರ್ತವೆ. ಹೆಡ್ ಟ್ರಾನ್ಸ್ಪ್ಲಾಂಟೇಷನ್ ಬಗ್ಗೆ ಇವತ್ತು ನಾವು 2017ನೇ ಇಸ್ವಿಯಲ್ಲಿ ಯಶಸ್ವಿ ಆದ್ವಿ, ಚರ್ಚೆ ಮಾಡ್ತಾ ಇದ್ದೀವಿ. ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ. ಹೃದಯವನ್ನು ಹೇಗೆ ಕಸಿ ಮಾಡಬೇಕು, ಬೇರೆ ಬೇರೆ ಅನೇಕ ಅಂಗಾಂಗಗಳನ್ನು ಹೇಗೆ ಇವತ್ತು ಹಂದಿಯಲ್ಲಿಯೋ ಕುರಿಯಲ್ಲಿಯೋ ಬೆಳೆಸಬಹುದು, ಕೃತಕವಾಗಿ ಬೆಳೆಸಬಹುದು, ಇದ್ರ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡ್ತೀವಿ. ಸ್ಟೆಮ್ ಸೆಲ್ ಥೆರಪಿಯ ಬಗ್ಗೆ, ಅಂಗಾಂಗ ಕೃಷಿಯನ್ನು ನಾವು ಹೇಗೆ ಮಾಡಬಹುದು, ಇದನ್ನು ಕೂಡ ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಆದ್ರೆ ಬಂಧುಗಳೇ, ಒಂದು ಗಮನ ಇಟ್ಟು ನಾವು ನೋಡಬೇಕಾಗಿರತಕ್ಕಂಥ ಸಂಗತಿ ಇದೆ. ಪಾಶ್ಚಾತ್ಯರ ಈ ಒಂದು ಸಂಶೋಧನೆಯ ಆಳ ಕೇವಲ 2,000 to 3,000 ವರ್ಷಗಳ ಹಿಂದಿಂದು, ಇತ್ತೀಚಿನದ್ದು. ಪಾಶ್ಚಾತ್ಯರ ಫಿಲಾಸಫಿ, ತತ್ವಜ್ಞಾನ, ಬದುಕಿನ ನಂಬಿಕೆಗಳು ಮತ್ತು ಅಲ್ಲಿಯ ಅನೇಕ ವೈಜ್ಞಾನಿಕ ಸಂಶೋಧನೆಗಳು ಕಳೆದ 2,000 to 3,000 ವರ್ಷಗಳ ಹಿಂದಿನಿಂದ ಬಂದಿರಬಹುದು. ಅದಕ್ಕಿಂತಲೂ ಅದೆಷ್ಟೋ ಪ್ರಾಚೀನವಾಗಿರತಕ್ಕಂಥ ನೆಲ ನಮ್ಮದು, ಸಂಸ್ಕೃತಿ ನಮ್ಮದು. ಕೇವಲ 2-3 ಸಾವಿರ ವರ್ಷಗಳಲ್ಲೇನೆ ಇಷ್ಟೊಂದು ಅಗಾಧವಾಗಿರತಕ್ಕಂಥ ವಿಷಯಗಳನ್ನು ಅಧ್ಯಯನ ಮಾಡಿರಬಹುದು, ಸಂಶೋಧನೆ ಮಾಡಿರಬಹುದು ಅಂತಾದರೆ ಲೆಕ್ಕವೇ ಇಲ್ಲದ ಕಾಲದ ಮೂಲದಿಂದ ಮೊದಲುಗೊಂಡಿರತಕ್ಕಂಥ ಈ ಸಂಸ್ಕೃತಿಯ ಕೊಡುಗೆ, ಬಳುವಳಿ ಏನು? ಎಲ್ಲರೂ ಯೋಚನೆ ಮಾಡಬೇಕಾಗಿರತಕ್ಕಂಥ ವಿಷಯ. ಇವತ್ತು ನಾವು ಮಾತಿಗೆ ಹೇಳ್ತೀವಿ, ಸೈನ್ಸ್ ಅಧ್ಯಯನ ಹೋಗಬೇಕು. ಜಗತ್ತಿನ ಬೇರೆ ಬೇರೆ ಅನೇಕ ಯೂನಿವರ್ಸಿಟಿಗಳಿದೆ, ಭಾರತದಲ್ಲಿ ಒಂದೇ ಒಂದು ಒಳ್ಳೆ ಯೂನಿವರ್ಸಿಟಿ ಕೂಡ ಇಲ್ಲ. ಹೀಗೆ ಮತ್ತೊಬ್ಬರನ್ನು ಹೊಗಳೋದ್ರಲ್ಲೇ ನಾವು ನಮ್ಮ ಆನಂದವನ್ನು ಕಾಣ್ತೀವಿ. ಹೌದು, ಇವತ್ತಿನ ಆಧುನಿಕ ಪದ್ಧತಿಯಲ್ಲಿ ಅತ್ಯಂತ ಪ್ರಭಾವಶಾಲಿಯಾಗಿ ಶಿಕ್ಷಣವನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಅಲ್ಲಿರಬಹುದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಇದು ನಮ್ಮ ದೇಶದ ದುರಂತ. ಇದು ಐತಿಹಾಸಿಕವಾಗಿ ನಾವು ಕಂಡುಕೊಂಡಿರತಕ್ಕಂಥ, ನಾವು ಅನುಭವಿಸಿರತಕ್ಕಂಥ ದುರಂತ ಇದು. ಜಗತ್ತಿನ ಮೊಟ್ಟ ಮೊದಲ ಯೂನಿವರ್ಸಿಟಿಗಳು ಪ್ರಾರಂಭ ಆದದ್ದು ಭಾರತದ ನೆಲದಲ್ಲಿ. ತಕ್ಷಶಿಲಾ, ಓದಂಟಪುರಿ, ವಿಕ್ರಮಶಿಲಾ, ಕಾಂಚಿ, ನಲಂದ
ಇವೆಲ್ಲ ಜಗತ್ತು ಕಣ್ಬಿಡೋಕ್ಕಿಂತ ಮುಂಚೆಯೇ ಅತ್ಯಂತ ವೈಭವೋಪೇತವಾಗಿ ಈ ದೇಶದಲ್ಲಿ ಯೂನಿವರ್ಸಿಟಿಗಳ ವ್ಯವಸ್ಥೆ ಹೇಗಿತ್ತು ಅನ್ನುವಂಥದ್ದನ್ನು ತೋರಿಸ್ಕೊಟ್ಟಿರ್ತಕ್ಕಂಥದ್ದು. ಅವತ್ತಿನಿಂದ ಆ ಅನಾದಿ ಕಾಲದಿಂದ ಇವತ್ತಿನ ತನಕ ನಮ್ಮ ವೈದ್ಯಕೀಯ ಸಂಶೋಧನೆಗಳು, ನಮ್ಮ ವೈಜ್ಞಾನಿಕ ಸಂಶೋಧನೆಗಳು ಹೇಗಿರಬಹುದು, ಇದರ ಬಗ್ಗೆ ಸ್ವಲ್ಪ ಕಣ್ಣಾಡಿಸಬೇಕಾಗಿರತಕ್ಕಂಥ ಅಗತ್ಯ ಇದೆ. ಪುರಾಣಗಳಲ್ಲಿ ಕಥೆಗಳ ರೂಪದಲ್ಲಿ ಇವತ್ತು ಅನೇಕ ದೃಷ್ಟಾಂತಗಳು ನಮಗೆ ಕಂಡು ಬರ್ತವೆ. ಮೇಲ್ನೋಟಕ್ಕೆ ಅದರಲ್ಲಿ ಅರ್ಥನೇ ಇರುವುದಿಲ್ಲ. ಆನೆಯ ತಲೆ, ಭಾರಿ ದೊಡ್ಡ ಹೊಟ್ಟೆ, ಅದಕ್ಕೆ ಹಾವನ್ನು ಸುತ್ತಕೊಂಡಿರ್ತಕ್ಕಂಥ ವ್ಯಕ್ತಿ. ಪಾಶ್ಚಾತ್ಯರ ದೃಷ್ಟಿಯಲ್ಲಿ ನೋಡಬಹುದಾದ್ರೆ ಇದೊಂದು ರೀತಿಯ ವ್ಯಂಗ್ಯ ಚಿತ್ರ. ಆದರೆ ಅದರ ಹಿಂದ್ಗಡೆ ಇರತಕ್ಕಂಥ ಗೂಢಾರ್ಥ ಏನು? ಇವತ್ತು ಮನುಷ್ಯನ ಶರೀರಕ್ಕೆ ಆನೆಯ ತಲೆಯನ್ನು ಜೋಡಿಸಿದ್ರು. ಏನಿದ್ರ ಗೂಢಾರ್ಥ? ಅವತ್ತಿನ ದಿವಸ ಹೆಡ್ ಟ್ರಾನ್ಸ್ಪ್ಲಾಂಟೇಶನ್ ನಡೆದಿತ್ತು ಅಂತ ನಾನೇನು ಹೇಳ್ತೀನಿ. ಆದ್ರೆ ಮನುಷ್ಯನ ತಲೆಗೆ ಮನುಷ್ಯನ ಶರೀರಕ್ಕೆ ಆನೆಯ ತಲೆ, ಏನಿದ್ರ ಅರ್ಥ? ಇವತ್ತಿನ ಆಧುನಿಕ ವಿಜ್ಞಾನವೂ ಕೂಡ ಒಪ್ಕೊಳ್ತಾ ಇದೆ, ಜಗತ್ತಿನ ಅತ್ಯಂತ ಹೆಚ್ಚು ನೆನಪಿನ ಶಕ್ತಿಯನ್ನು, ಅಗಾಧ ಸ್ಮರಣ ಶಕ್ತಿಯನ್ನು ಹೊಂದಿರತಕ್ಕಂಥ ಏಕೈಕ ಪ್ರಾಣಿ ಆನೆ. ಮನುಷ್ಯನ ಮೆದುಳಿನ 3 ಪಟ್ಟು ದೊಡ್ಡದಾಗಿರತಕ್ಕಂಥ ಮೆದುಳನ್ನು ಆನೆ ಹೊಂದಿದೆ. ನಮ್ಮ ಮೆದುಳಿನ ಭಾರ ಸುಮಾರು 3 ಪೌಂಡ್ಗಳಿದ್ರೆ ಆನೆಯ ಮೆದುಳಿನ ಭಾರ ಸುಮಾರು 10 ಪೌಂಡ್ಗಳಷ್ಟು. ಮೆದುಳಿನಲ್ಲಿರ್ತಕ್ಕಂಥ ನ್ಯೂರಾನ್ಗಳ ಸಂಖ್ಯೆ ಸುಮಾರು 84 ಬಿಲಿಯನ್ ನ್ಯೂರಾನ್ಗಳನ್ನ ಮನುಷ್ಯನ ಬ್ರೈನ್ ಹೊಂದಿದ್ದಿದ್ರೆ ಸುಮಾರು 257ಕ್ಕೂ ಹೆಚ್ಚು ಬಿಲಿಯನ್ ನ್ಯೂರಾನ್ಗಳನ್ನ ಇವತ್ತು ಆನೆ ಹೊಂದಿದೆ. ಜಗತ್ತಿನ ಒಂದೇ ಒಂದು ಪ್ರಾಣಿ ಒಮ್ಮೆ ನೋಡಿದ್ದನ್ನ, ಒಮ್ಮೆ ಕೇಳಿಸಿಕೊಂಡಿದ್ದನ್ನ, ಒಮ್ಮೆ ಘ್ರಾಣಿಸಿದ್ದನ್ನ ಯಾವತ್ತೂ ಕೂಡ ಜೀವಮಾನದುದ್ದಕ್ಕೂ ಮರೆಯದೇ ಇರತಕ್ಕಂಥ ಒಂದೇ ಒಂದು ಪ್ರಾಣಿ ಆನೆ. ಅಂಥ ಅದ್ಭುತವಾಗಿರತಕ್ಕಂಥ ಶಕ್ತಿ ಇವತ್ತು ಆನೆಗಿದೆ. ಎಲಿಫೆಂಟ್ ಮೆಮೊರಿ ಅಂತಕ್ಕಂಥ ಒಂದು ದೊಡ್ಡ ಥಿಯರಿನೇ ಇದೆ. ನೂರಾರು ವಿಜ್ಞಾನಿಗಳು ಅದರ ಸಲುವಾಗಿ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಆನೆಯ ತಲೆ, ಹಾವನ್ನು ಹೊಟ್ಟೆಗೆ ಸುತ್ತಕೊಂಡಿರತಕ್ಕಂಥ ಒಬ್ಬ ವ್ಯಕ್ತಿ, ಇದರ ಸಂಕೇತ ಏನು? ಇವತ್ತಿನ ಆಧುನಿಕ ವಿಜ್ಞಾನವೂ ಕೂಡ ಬೆರಗುಗೊಳ್ಳತಕ್ಕಂಥ ಅದ್ಭುತ ಸೆನ್ಸಾರ್ ವ್ಯವಸ್ಥೆ ಹಾವಿಗಿದೆ, ಸರ್ಪಕ್ಕಿದೆ. ಜಗತ್ತಿನ ಯಾವುದೋ ಮೂಲೆಯಲ್ಲಿ ಏಳಬಹುದಾಗಿರತಕ್ಕಂಥ ಸುನಾಮಿಗಳ ಬಗ್ಗೆ, ಭೂಕಂಪದ ಬಗ್ಗೆ, ಅಲ್ಲಿ ನಡೀತಾ ಇರತಕ್ಕಂಥ ಅನಾಹುತಗಳ ಬಗ್ಗೆ 15 ದಿವಸ, 1 ತಿಂಗಳ ಮುಂಚೆನೆ ಅರ್ಥ ಮಾಡಿಕೊಳ್ಳೋ ಶಕ್ತಿ ಇವತ್ತು ಹಾವಿಗಿದೆ, ಸರ್ಪಕ್ಕಿದೆ. ಇದು ಎಲ್ಲರೂ ಕೂಡ ಒಪ್ಕೊಂತಾರೆ. ಇವತ್ತಿನ ಆಧುನಿಕ ವಿಜ್ಞಾನಕ್ಕೂ ಕೂಡ ನಿಲುಕದೆ ಇರತಕ್ಕಂಥ ಅದ್ಭುತ ಸೆನ್ಸಾರ್ ವ್ಯವಸ್ಥೆ ಇವತ್ತು ಹಾವಿನಲ್ಲಿದೆ. ಶಿವನ ಕುತ್ತಿಗೆಯಲ್ಲಿ ಹಾವಿತ್ತು, ಗಣೇಶನ ಹೊಟ್ಟೆಗೆ ಹಾವಿತ್ತು. ಅರ್ಥ ಏನು ನೋಡಿ, ಕಥೆಯಲ್ಲಿ ನೋಡಿ. ಶಿವನಿಗೆ ಸಿಟ್ಟು ಬಂದ್ರೆ ತನ್ನ 3ನೇ ಕಣ್ಣನ್ನು ತೆರೆದು ಆ ಬಾಲಕನನ್ನು ಭಸ್ಮ ಮಾಡಿಬಿಡ್ಬೋದಿತ್ತು. ಮಾಡಿಲ್ಲ. ತನ್ನ ತ್ರಿಶೂಲದಿಂದ ಆ ಬಾಲಕನ ಶಿರಚ್ಛೇದವನ್ನು ಮಾಡ್ತಾನೆ ಶಿವ. ಯಾಕೆ? ಇದರ ಹಿಂದಿರತಕ್ಕಂಥ ಗೂಢಾರ್ಥ ಏನು? ತ್ರಿಶೂಲಿನಿ ಅಂತ ಕರೀತಾರೆ ಶಿವನಿಗೆ. ಏನು ತ್ರಿಶೂಲ? ಈ ಜಗತ್ತನ್ನ ಸಮಗ್ರವಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಸತ್ವ, ರಜೋ, ತಮೋ ಗುಣಗಳ ಸಂಪೂರ್ಣ ಜ್ಞಾನ ಒಬ್ಬನಿಗೆ ಇರಬೇಕಾಗುತ್ತೆ. ಸತ್ವಗುಣ, ರಜೋಗುಣ ಮತ್ತು ತಮೋಗುಣ ಇದೆಲ್ಲದನ್ನೂ ಸೇರಿಸಿಕೊಂಡಿರತಕ್ಕಂಥ ಅದ್ಭುತವಾಗಿರತಕ್ಕಂಥ ಶಕ್ತಿ ಯಾರಲ್ಲಿ ಇರ್ತದೋ, ತಿಳಿದುಕೊಳ್ತಕ್ಕಂಥ ಶಕ್ತಿ, ಅರ್ಥೈಸಿಕೊಳ್ತಕ್ಕಂಥ ಶಕ್ತಿ ಅಷ್ಟೇ ಅಲ್ಲ, ಅದೇ ಗುಣಗಳಿಂದಲೇ ಜಗತ್ತಿನ ನಿಯಂತ್ರಣ ಕೂಡ ಆಗಬೇಕು. ಈ ಸತ್ವ, ರಜೋಗುಣ ಮತ್ತು ತಮೋಗುಣದ ಪ್ರತೀಕ ತ್ರಿಶೂಲ. ಮೈಗೆ ಹಾವಿನ ಚರ್ಮವನ್ನು ಸುತ್ತಕೊಂಡಿದ್ದ, ಸ್ಮಶಾನದಲ್ಲಿ ಇರ್ತಿದ್ದ, ಜಟೆಯಲ್ಲಿ ಗಂಗೆ ಹರಿತಾ ಇದ್ಲು. ಸತ್ತ ಹೆಣದ ಬೂದಿಯನ್ನೇ ಮೈಗೆ ಬಡಿದುಕೊಳ್ತಕ್ಕಂಥ ಒಬ್ಬ ಬೈರಾಗಿ. ಹೌದು, ಮೇಲ್ನೋಟಕ್ಕೆ ನಮ್ಮ ಹಿಂದೂ ಪರಂಪರೆಯಲ್ಲಿರ್ತಕ್ಕಂಥ ಅನೇಕ
ದೇವತೆಗಳನ್ನ ಹೀಯಾಳಿಸ್ಲಿಕ್ಕೆ ಇದನ್ನೆಲ್ಲ ಬಳಸ್ಕೋಬಹುದು ನೀವು. ಆದ್ರೆ ಅದರ ಹಿಂದ್ಗಡೆ ಇರತಕ್ಕಂಥ ಗೂಢಾರ್ಥವನ್ನ, ಅದರ ಹಿಂದ್ಗಡೆ ಇರತಕ್ಕಂಥ ಸತ್ಯ ದರ್ಶನವನ್ನ ನೀವು ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ಖಂಡಿತವಾಗಿ ಇದು ಒಂದು ಹೊಸ ವಿಶ್ವಕೋಶ. ಇದು 33 ಕೋಟಿ ದೇವತೆಗಳ ಬಗ್ಗೆ ನಾವು ಉಲ್ಲೇಖ ಮಾಡ್ತೀವಿ ಸ್ವಾಮಿ. 33 ಕೋಟಿ ದೇವತೆಗಳನ್ನ ನಾವು ಲೆಕ್ಕ ಮಾಡಿ ಇಟ್ಟಿದ್ದೀವಿ ಅಂತಲ್ಲ, ಇದೊಂದು ಪರಿಮಾಣ. 33 ಕೋಟಿ ಅಂತಕ್ಕಂಥದ್ದು ಒಂದು ಪರಿಮಾಣ. ಇದು ಸಂಖ್ಯಾವಾಚಕ ಅಲ್ಲ. 33 ರೀತಿಯ ದೇವಗಣಗಳು, ದೇವತೆಗಳು, 33 ರೀತಿಯ ದೇವತೆಗಳು ಈ ಜಗತ್ತಿನಲ್ಲಿ ಇದಾವೆ. ಇದನ್ನ ನಾವು ನಂಬಿಕೊಂಡು ಬಂದಿದ್ದೀವಿ. ಮನುಷ್ಯ ಒಬ್ಬನೇ ಇಲ್ಲ ಈ ಜಗತ್ತಿನಲ್ಲಿ. ಮನುಷ್ಯನ ಜೊತೆಗೆ ಪ್ರಾಣಿಗಳು ಇದಾವೆ, ಪಕ್ಷಿಗಳು ಇದಾವೆ, ಅತ್ಯಂತ ಸೂಕ್ಷ್ಮ ಜಂತುಗಳು ಇದಾವೆ. ನಮಗೆ ಕಾಣತಕ್ಕಂಥ ಜಗತ್ತು ತುಂಬಾ ಚಿಕ್ಕದು, ಕಾಣದೇ ಇರತಕ್ಕಂಥ ಜಗತ್ತು ತುಂಬಾ ದೊಡ್ಡದು. ಮೇಲ್ನೋಟಕ್ಕೆ ಕಾಣತಕ್ಕಂಥ ಜೀವಿಗಳು, ಸಸ್ಯರಾಶಿಗಳು, ಜೀವ ಸಂಕುಲಗಳು ಎಷ್ಟಿದಾವೋ ಅದಕ್ಕಿಂತ ಅದೆಷ್ಟೋ ಪಟ್ಟು ಸೂಕ್ಷ್ಮ ಜೀವಿಗಳು ಜಗತ್ತಿನಲ್ಲಿದ್ದಾವೆ. ಅದು ಯಾವುದು ಕಣ್ಣಿಗೆ ಕಾಣೋದಿಲ್ಲ. ಕಣ್ಣಿಗೆ ಕಾಣದ ಮಾತ್ರಕ್ಕೆ ಅದು ಇಲ್ಲ ಅಂತ ನಾವು ಭಾವಿಸಬೇಕಾಗಿದ್ರೆ, ಈ ಶರೀರಕ್ಕೆ, ಈ ಮನುಷ್ಯನ ಶರೀರವನ್ನೇ ತೆಗೆದುಕೊಳ್ಳಿ ಸ್ವಾಮಿ. ಈ ಶರೀರ ಕಾಣುತ್ತೆ, ಶರೀರದೊಳಗಡೆ ಒಂದು ಮನಸ್ಸಿದೆಯಲ್ಲ, ಅದು ಕಾಣುತ್ತದ? ಆ ಮನುಷ್ಯನಿಗೆ ಒಂದು ಬುದ್ಧಿ ಅಂತಕ್ಕಂಥದ್ದು ಒಂದು ಇರ್ತದಲ್ಲ, ಯೋಚನೆ ಮಾಡತಕ್ಕಂಥ ಶಕ್ತಿ ಇದೆಯಲ್ಲ, ಅದು ಅನುಭವಕ್ಕೆ ಬರುತ್ತೆ, ಕಾಣ್ತದ? ಅದ್ರೊಳಗಡೆ ಈ ಶರೀರದಲ್ಲಿ ಒಂದು ಜೀವ ಅನ್ನೋದು ಇರುತ್ತೆ, ಅದು ಕಾಣೋದಿಲ್ಲ. ಅದು ಹೋದ್ರೆ ಈ ಶರೀರ ಇದ್ರೂ ಒಂದೇ, ಹೋದ್ರೂ ಒಂದೇ. ಹಾಗಿದ್ರೆ ಕಣ್ಣಿಗೆ ಕಾಣತಕ್ಕಂಥದ್ದು ಮಾತ್ರ ನಾವು ಒಪ್ತೀವಿ ಅಂತಾದ್ರೆ ಜೀವವನ್ನ ಒಪ್ಪಲಿಕ್ಕೆ ನೀವು ಸಾಧ್ಯನೇ ಇಲ್ಲ. ಮನಸ್ಸಿದೆ ಅನ್ನುವಂಥದ್ದನ್ನು ಒಪ್ಪಲಿಕ್ಕೆ ಸಾಧ್ಯನೇ ಇಲ್ಲ. ಬುದ್ಧಿ ಇದೆ ಅಂತಕ್ಕಂಥದ್ದನ್ನು ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಕಾಣೋದಿಲ್ಲ ಅದು. ನಮ್ಮ ಕಣ್ಣಿಗೆ ಕಾಣತಕ್ಕಂಥ ಜಗತ್ತು ತುಂಬಾ ಚಿಕ್ಕದು ಸ್ವಾಮಿ. ಕಣ್ಣಿಗೆ ಕಾಣದೇ ಇರತಕ್ಕಂಥ ಜಗತ್ತು ತುಂಬಾ ದೊಡ್ಡದಿದೆ, ತುಂಬಾ ದೊಡ್ಡದಿದೆ. ಕಣ್ಣಿಗೆ ಕಾಣತಕ್ಕಂಥ ವಿಷಯ ವಸ್ತುಗಳನ್ನ ನಾವು ಸಮಗ್ರವಾಗಿ ಅಧ್ಯಯನ ಮಾಡ್ಲಿಕ್ಕೆ ಹೋದ್ರೆ, ನಮ್ಮ ಅನುಭವಕ್ಕೆ ಬಂದಿರತಕ್ಕಂಥ ವಿಷಯಗಳನ್ನು ಇಟ್ಟುಕೊಂಡು ನಾವು ಅದರ ಬಗ್ಗೆ ಸಂಶೋಧನೆಯನ್ನು ಮಾಡಿದ್ರೆ, ಅದರ ಅರ್ಥವನ್ನು ಬಿಡಿಸ್ತಾ ಹೋದ್ರೆ ಖಂಡಿತವಾಗಿ ಅದೊಂದು ಹೊಸ ಲೋಕದ ಸೃಷ್ಟಿಯಾಗುತ್ತೆ. ಪಂಚಾಗಮಗಳ ಬಗ್ಗೆ, ಅಥರ್ವ ಶೀರ್ಷದ ಬಗ್ಗೆ, ಪಂಚಭೂತಗಳ ಬಗ್ಗೆ ಹೇಗೆ ಉಲ್ಲೇಖ ಇದೆಯೋ, ಸಮಯ ಸಿಕ್ಕದಾಗ ಅದರ ಬಗ್ಗೆ ಅತ್ಯಂತ ವಿವರವಾಗಿ ನಾವು ಚರ್ಚೆಯನ್ನು ಮಾಡಬಹುದಂತೆ. ಆದರೆ ಗಣಪತಿ ಅಂತಕ್ಕಂಥ ಒಂದು ಹೆಸರೇನಿದೆ, ಇದು ಕೇವಲ ಆನೆಯ ಶರೀರ, ದೊಡ್ಡ ಹೊಟ್ಟೆ, ಹಾವನ್ನು ಸುತ್ತಕೊಂಡಿರ್ತಕ್ಕಂಥ ವಿಕಾರ ವ್ಯಕ್ತಿಯ ಆರಾಧನೆ ಅಲ್ಲ ಸ್ವಾಮಿ. ಇದೊಂದು ಮಹಾಶಕ್ತಿಯ ಆರಾಧನೆ. ಈ ಸೃಷ್ಟಿಯ ನಿಯಾಮಕ ಶಕ್ತಿಗಳಲ್ಲಿ ಒಂದಾಗಿರತಕ್ಕಂಥ ಅದ್ಭುತ ಒಂದು ಪರಂಪರೆಯ ಆರಾಧನೆ ಅದು. ತಿಲಕರು ಗಣೇಶೋತ್ಸವವನ್ನ ನಮಗೆ ಪರಿಚಯ ಮಾಡಿಕೊಟ್ರು. ಸಾಮೂಹಿಕವಾಗಿ ನಾವು ಆಚರಣೆ ಮಾಡಬೇಕು ಅಂತ. ಯಾಕೆ? ಬ್ರಿಟಿಷರ ವಿರುದ್ಧ ಹೋರಾಟದ ಆ ಒಂದು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ತಿಲಕರು ನಮಗೆ ಏನು ಕಲ್ಪನೆಯನ್ನು ಕೊಟ್ಟರು, ಯಾಕಾಗಿ ಕೊಟ್ಟರು? ಗಣಪತಿಯನ್ನ ಸ್ವಾತಂತ್ರ್ಯದ ಅಧಿದೇವತೆ ಅಂತ ನಾವು ಪರಿಗಣಿಸ್ತೀವಿ. ಯಾಕೆ ಸ್ವಾತಂತ್ರ್ಯದ ಅಧಿದೇವತೆ? ಗಣಪತಿಯನ್ನ ವಿದ್ಯೆಯ ಅಧಿದೇವತೆ ಅಂತ ನಾವು ಕರೀತೀವಿ. ವಿದ್ಯೆ ಅಂತಂದ್ರೆ ಏನು? ಯಾ ವಿದ್ಯಾ ಸಾ ವಿಮುಕ್ತಯೇ. ಯಾವುದು ನನಗೆ ಮುಕ್ತಿಯನ್ನ ಕೊಡ್ತದೋ, ಅಲ್ಟಿಮೇಟ್ ವಿಸ್ಡಮ್, ಇದು ವಿದ್ಯೆ ಅಂತ. ಇವತ್ತು ನಾವು ಯೂನಿವರ್ಸಿಟಿಗಳಲ್ಲಿ ಕಲಿತಾ ಇರತಕ್ಕಂಥದ್ದು ನಮ್ಮ ಭೌತಿಕ ಶರೀರಕ್ಕೆ, ಭೌತಿಕ ಬದುಕಿಗೆ ಬೇಕಾಗಿರತಕ್ಕಂಥ ವ್ಯವಸ್ಥೆಯನ್ನ ನಿರ್ಮಾಣ ಮಾಡಿಕೊಳ್ಳಿಕ್ಕೆ ಬೇಕಾಗಿರುವಂತಹ ಶಿಕ್ಷಣ ಅಷ್ಟೇನೆ. ಅದು ವಿದ್ಯೆ ಅಲ್ಲ, ಅದು ಶಿಕ್ಷಣ. ವಿದ್ಯೆ ಅಂತಂದ್ರೆ ಅಲ್ಟಿಮೇಟ್ ವಿಸ್ಡಮ್, ಇದು ನಮಗೆ ಸಿಗಬೇಕು. ಅದರ ರೂಪ, ಅದರ ಆರಾಧ್ಯ ದೇವತೆ ಗಣಪತಿ, ಲಾರ್ಡ್ ಆಫ್ ವಿಸ್ಡಮ್. ಅದಕ್ಕೋಸ್ಕರ ತಿಲಕರು ಹೇಳಿದ್ರು ಗಣಪತಿಯ ಆರಾಧನೆಯನ್ನು ಮಾಡಿ ಅಂತ. ಇವತ್ತು ಗಣೇಶ ಚತುರ್ಥಿಯನ್ನ ನಾವು ಆಧಾರವನ್ನಾಗಿಟ್ಟುಕೊಂಡು ಆ ಗಣೇಶ ಚತುರ್ಥಿಯ ಆರಾಧನೆಯನ್ನ 1 ದಿವಸ, 2 ದಿವಸ, 3 ದಿವಸ, 5 ದಿವಸ, ಹೀಗೆ ತಿಂಗಳುಗಳ ಕಾಲ ನಾವು ಗಣೇಶೋತ್ಸವವನ್ನು ಆಚರಣೆ ಮಾಡ್ತೀವಿ. ಬಂಧುಗಳೇ,
ಗಣೇಶ ಅಂತಕ್ಕಂಥದ್ದು ಕೇವಲ ಆರಾಧನೆಯ ವಸ್ತು ಕೂಡ ಅಲ್ಲ, ಅಥವಾ ಯಾವುದೋ ಕಥೆಯಲ್ಲಿ ಬಂದಿರತಕ್ಕಂಥ ಪಾತ್ರ ಕೂಡ ಅಲ್ಲ. ಬದಲಾಗಿ ಇದೊಂದು ಸಿದ್ಧಾಂತ, ಇದೊಂದು ಮಹಾಶಕ್ತಿಯ ವಿರಾಟ್ ಸ್ವರೂಪ. ಇದು ಗಣೇಶ ಈ ಮಣ್ಣಿನ ನಂಬಿಕೆ, ಗಣೇಶ ಈ ಸಂಸ್ಕೃತಿಯ ಪ್ರತೀಕ, ಗಣೇಶ ಅನೇಕ ಹಲವು ನಿಗೂಢ ವಿಜ್ಞಾನದ ಮೂಲ ಸ್ರೋತ. ಅದಕ್ಕೋಸ್ಕರವೇ ನಾವು ಅಥರ್ವ ಶೀರ್ಷದಲ್ಲಿ ಕರಿತೀವಿ ಜ್ಞಾನಮಯೋ ವಿಜ್ಞಾನಮಯೋತಿ. ಅವನು ಜ್ಞಾನಮಯ ವಿಜ್ಞಾನಮಯ ಎರಡೂ ಕೂಡ ಹೌದು. ಹೀಗೆ ಅನೇಕ ರೀತಿಯಲ್ಲಿ ಗಣೇಶನನ್ನ ಆರಾಧಿಸತಕ್ಕಂಥ ನಮ್ಮ ಸಂಪ್ರದಾಯ ಏನಿದೆ, ಇದರ ಬಗ್ಗೆ ಅತ್ಯಂತ ಆಳವಾಗಿರತಕ್ಕಂಥ ಅಧ್ಯಯನ ನಮ್ಮೆಲ್ಲರಿಂದಲೂ ಆಗಬೇಕು. ಯಾವುದೋ ಕೆಲವು ಮಂದಿ ರಿಸರ್ಚರ್ಸ್, ಸಂಶೋಧಕರು ಅದನ್ನ ಮಾಡ್ತಾರೆ, ಆಮೇಲೆ ಪುಸ್ತಕಗಳನ್ನ ಬರೀತಾರೆ, ಇಟ್ಟಿರ್ತಾರೆ. ಅದು ಅಲ್ಲ. ನಮ್ಮ ಸಂಪ್ರದಾಯದ ಬಗ್ಗೆ, ನಮ್ಮ ಧರ್ಮದ ಬಗ್ಗೆ, ನಮ್ಮತನದ ಬಗ್ಗೆ ನಾವು ಆಳವಾಗಿ ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ರೆ ಆಗ ನಮಗೆ ಸತ್ಯದ ಅರಿವಾಗುತ್ತೆ. ಯಾರೋ ಬರೆದಿಟ್ಟಿರತಕ್ಕಂಥ ಪುಸ್ತಕವನ್ನು ಓದಿ ಆ ಅಕ್ಷರಗಳನ್ನ ತಲೆಯಲ್ಲಿ ತುಂಬಿಕೊಳ್ಳುವಂತಹದ್ದು ಜ್ಞಾನ ಅಲ್ಲ. ಬದಲಾಗಿ ನನ್ನ ಅನುಭವಕ್ಕೆ ಅದು ಬರಬೇಕು, ನಾನು ಕಾಣಬೇಕು, ನಾನು ಅನುಭವಿಸಬೇಕು. ಅದು ಜ್ಞಾನ, ಅದು ವಿದ್ಯೆ. ಆಗ ಮಾತ್ರ ನಮಗೆ ಅಜ್ಞಾನದಿಂದ ಮುಕ್ತಿ ಸಿಗತ್ತೆ. ಯಾ ವಿದ್ಯಾ ಸಾ ವಿಮುಕ್ತಯೇ. ಗಣೇಶ ಶಿವಪಾರ್ವತಿಯರ ಮಗ. ಕೆಸರಿನಲ್ಲಿ ಹುಟ್ಟಿರತಕ್ಕಂಥ ಒಬ್ಬ ವ್ಯಕ್ತಿ, ಪಾರ್ವತಿಯ ಮೈ ಕೆಸರಿನಿಂದ ಹುಟ್ಟಿರತಕ್ಕಂಥ ಒಬ್ಬ ವ್ಯಕ್ತಿ. ಅಯೋ ನಿಜ. ಆದರೆ ಆ ಒಂದು ರೂಪದಲ್ಲಿ ಇರತಕ್ಕಂಥ ಗೂಢಾರ್ಥ ಇವತ್ತು ನಾವು ಚರ್ಚೆ ಮಾಡಿದ್ವಲ್ಲ, ಆರ್ಗನ್ ಟ್ರಾನ್ಸ್ಪ್ಲಾಂಟೇಶನ್. ನಾನು ಭಾವಿಸ್ತೀನಿ ಬಹುತೇಕ ಮುಂದಿನ ದಿವಸಗಳಲ್ಲಿ ಒಂದು ಹೊಸ ವೈದ್ಯಕೀಯ ಪರಂಪರೆ ಈ ಜಗತ್ತಿನಲ್ಲಿ ಹುಟ್ಟುಕೊಳ್ಳಿಕ್ಕಿದೆ. ಇವತ್ತಿನ ಅನೇಕ ವೈದ್ಯಕೀಯ ಸವಾಲುಗಳಿಗೆ ನಮ್ಮ ಅನೇಕ ಗ್ರಂಥಗಳಲ್ಲಿ ಹೇಗೆ ಇವತ್ತು ಕೂಡ ಉಲ್ಲೇಖಗಳು ಸಿಗ್ತವೋ, ಬಹುತೇಕ ಮುಂದಿನ ದಿನಗಳಲ್ಲಿ ಈ ರೀತಿಯ ಅನೇಕ ಆಧಾರಗಳನ್ನು ಇಟ್ಕೊಂಡು ಸಂಶೋಧನೆಗೆ ಪೂರಕವಾಗಿ ಕೆಲಸ ಮಾಡತಕ್ಕಂಥ ಪ್ರಕ್ರಿಯೆ ನಡೆಯುತ್ತೆ ಅನ್ನುವಂಥ ವಿಶ್ವಾಸ ನನಗಿದೆ. ನಮೋ ಭಾರತದ ನಮ್ಮ ಸಹೋದರರು ಏನ್ ಚರ್ಚೆ ಮಾಡ್ತಾ ಇದ್ರು, ಇದಕ್ಕೆ ತಕ್ಕಂತೆ ಒಂದೆರಡು ವಿಷಯಗಳನ್ನು ಹೇಳ್ತಕ್ಕಂಥ ಪ್ರಯತ್ನವನ್ನ ನಾನು ಮಾಡಿದ್ದೇನೆ. ಅದು ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ. ಏನು ಸೂಚಿಸಿದೆಯೋ ಅದನ್ನ ಹೇಳಿದ್ದೀನಿ. ತಪ್ಪಿದ್ರೆ ಬಿಟ್ಬಿಡಿ, ಸರಿ ಇದ್ರೆ ತಗಳಿ. ಹಂಸಕ್ಷೀರ ನ್ಯಾಯದಂತೆ ಇದನ್ನ ಸ್ವೀಕರಿಸ್ತೀರಿ ಅಂತಕ್ಕಂಥ ನಂಬಿಕೆ ಇದೆ. ಇದರ ಹೊರತಾಗಿ ಮತ್ತೇನಾದ್ರೂ ವಿಷಯಗಳಿಗಿದ್ರೆ ಖಂಡಿತವಾಗಿ ನನ್ನ ಗಮನಕ್ಕೂ ತನ್ನಿ. ನಾನು ಕಲಿಬೇಕು. ಕಲಿಕೆ ಇದು ಮುಗಿಯದ ಅಧ್ಯಾಯ. ಇದು ಎಲ್ಲಿ ಕಲಿಕೆ ಮುಗಿಯತ್ತೆ, ಬದುಕು ಅಲ್ಲಿ ಅಂತ್ಯಗೊಳ್ಳುತ್ತೆ. ಎಲ್ಲಿ ಕಲಿಕೆ ನಿರಂತರವಾಗಿರುತ್ತೆ, ಬದುಕು ಸಮೃದ್ಧವಾಗಿರುತ್ತೆ. ಖಂಡಿತವಾಗಿ ನಾನು ಕಲಿತಾ ಇರತಕ್ಕಂಥ ವ್ಯಕ್ತಿ. ನಿಮ್ಮ ಗಮನದಲ್ಲಿ ಇನ್ನಷ್ಟು ವಿಷಯಗಳು ಇದ್ರೆ, ಇನ್ನಷ್ಟು ಮಾಹಿತಿಗಳಿದ್ರೆ ಖಂಡಿತವಾಗಿ ನನ್ನೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.